In this video, we are going to discuss about disposal of fixed asset. So far, we have discussed about depreciation adjustment, COSA, MWCA, gearing adjustment. Like depreciation adjustment, COSA, MWCA, the disposal of fixed asset also going to have negative impact on the operating profit as per CCA, wherein gearing adjustment has the positive impact that you come to know while we discuss the financial statement. Okay, let me to move on with the example. A Limited purchased an asset for rupees 10,000 on 1/1/2006 when the asset index stood at 125. The asset has a life of 5 years and was sold on 31st/12/2009 when the index stood at 160. The amount realized was rupees 4,000. Determine the amount to be adjusted in CCA accounts on the disposal of the asset. In this question, you are given with the cost of asset and then what is the index value at the time when the asset was acquired and the life of the asset 5 years and what is when it was sold, the date of sale, and what is the index at the time of sale and what the ಸೇಲ್ ಅಮೌಂಟ್ ಸೇಲ್ ಪ್ರೊಸೀಡ್. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಮಗೆ. ಈಗ ಎಟ್ ದ ಔಟ್ಸೆಟ್ ನೋಡುವಾಗ ಈಗ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಈ ವಿಚಾರ ಇರುವಂಥದ್ದಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಎಷ್ಟು ಅಂತ, ವಾಟ್ಸ್ ದ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಇಲ್ಲಿ ಎರಡು ಅಪ್ರೋಚಲ್ಲಿ ನಾವು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಮಾಡಬೇಕಾಗುತ್ತೆ. ಒಂದು HCA ಪ್ರಕಾರ ಎಷ್ಟು ಪ್ರಾಫಿಟ್ ಅಂತೇಳಿ, ಇನ್ನೊಂದು CCA ಪ್ರಕಾರ ಎಷ್ಟು ಅಂತೇಳಿ. ಯೂಶ್ವಲಿ CCA ಪ್ರಕಾರ ಪ್ರಾಫಿಟ್ ಕಡಿಮೆ ಇರುತ್ತೆ, ಯಾಕಂದರೆ ಅದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಕಾಸ್ಟನ್ನು ಮಾಡೋ ಕಾರಣ. ಈಗ ಹೇಗೆ ಪ್ರೊಸೀಡ್ ಆಗೋದು ಅಂತ ಫಸ್ಟಿಗೆ ಏನು ಮಾಡಬೇಕಂದ್ರೆ, ವಾಟ್ ಈಸ್ ಅ ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಥವಾ ಫಿಕ್ಸ್ಡ್ ಅಸೆಟ್. ಫಸ್ಟಿಗೆ ವಾಟ್ ಇಸ್ ದ ಪ್ರಾಫಿಟ್ ಆಸ್ ಪರ್ HCA, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಆಸ್ ಪರ್ HCA. ಸೆಕೆಂಡ್, ಪ್ರಾಫಿಟ್ ಆಸ್ ಆನ್ ಸೇಲ್ ಆಫ್ ಅಸೆಟ್ ಆಸ್ ಪರ್ CCA ಮಾಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದ ಡಿಫ್ರೆನ್ಸ್ ಎಷ್ಟು ಅಂತೇಳಿ, ಅದು ದ ಡಿಸ್ಪೋಸಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಓಕೆ, ಲೆಟ್ ಇಸ್ ಮೂವ್ ಆನ್. ಫಸ್ಟಿಗೆ ಐ ವಿಲ್ ರೈಟ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಆಸ್ ಪರ್ HCA. ಇಲ್ಲಿ ಸೇಲ್ ಎಷ್ಟಕ್ಕಾಗಿದೆ ಮತ್ತು ಸೇಲ್ ಆಗುವ ಸಂದರ್ಭದಲ್ಲಿ ಅದರ ವ್ಯಾಲ್ಯೂ ಎಷ್ಟಿತ್ತು ಅನ್ನೋದು ಪ್ರಾಫಿಟನ್ನು ಅಥವಾ ಲಾಸನ್ನು ಡಿಸೈಡ್ ಮಾಡುತ್ತೆ. ಈಗ ಸೇಲ್ ಪ್ರೊಸೀಡ್ಸ್ ಆಫ್ ದಿ ಅಸೆಟ್ ಎಷ್ಟು? 4,000. ಆಸ್ ಪರ್ ದ ಪ್ರಾಬ್ಲಮ್ 4,000ಗೆ ಸೇಲ್ ಆಗಿದೆ. ಯಾವಾಗದು? 31/12/2009ಗೆ. ಆ 31/12/2009 ಅಂದರೆ ಸೇಲ್ ಆಗುವ ಸಂದರ್ಭದಲ್ಲಿ 10,000ಕ್ಕೆ ಪರ್ಚೇಸ್ ಮಾಡಿದಂಥ ಅಸೆಟ್ನ ವ್ಯಾಲ್ಯೂ ಎಷ್ಟಿತ್ತು ಅನ್ನೋದು ಇಂಪಾರ್ಟೆಂಟ್. ಅದನ್ನೇ ನಾವು ಏನಂತ ಕರಿತೇವೆ? ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್. ರೇಟ್ ಅನ್ನೋದು ಡೇಟ್ ಆಫ್ ಸೇಲ್ ಅಂದರೆ 31/12/2009ಗೆ ಆ 10,000 ವರ್ತ್ನ ಏನು ಅಸೆಟ್ ಇತ್ತಲ್ಲ ಅದರ ವ್ಯಾಲ್ಯೂ ಎಷ್ಟಿದೆ ಅಂತ, ಅದು ಇಂಪಾರ್ಟೆಂಟ್. 10,000 ಇದ್ದದ್ದು 1/1/2006ಗೆ. ಅದ ನಂತರ 4 ವರ್ಷದ ಅಂತ್ಯದಲ್ಲಿ ಎಟ್ ದ ಎಂಡ್ ಆಫ್ 4th year ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ್ಯಾಟ್ ಅಸೆಟ್? ವಾಟ್ ಇಸ್ ದ ಲೈಫ್ ಆಫ್ ದ ಅಸೆಟ್? 5 years ಇದೆ. ಹಾಗಾದರೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ರಿಟರ್ನ್ ಡೌನ್ ವ್ಯಾಲ್ಯೂ 10,000 ಏನು ಅದರ ಒರಿಜಿನಲ್ ಕಾಸ್ಟ್ ಇತ್ತು, ಅದರಿಂದ 4 ವರ್ಷದ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿದರೆ ಯು ವಿಲ್ ಗೆಟ್ ದ ರಿಟರ್ನ್ ಡೌನ್ ವ್ಯಾಲ್ಯೂ. ಸೊ ಡಿಪ್ರಿಸಿಯೇಷನ್ ಫಾರ್ 4 years ಎಷ್ಟಾಗುತ್ತೆ? ಪರ್ ಇಯರ್ ಮಾಡೋದು ಹೇಗೆ? ಲೈಫ್ ಆಫ್ ದ ಅಸೆಟ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಕೊಡಲಿಲ್ಲ. ಸೊ 10,000 ಡಿವೈಡ್ ಬೈ 5 years ಮಾಡಿದಾಗ ಪರ್ ಇಯರ್ 2,000 ಆ್ಯಂಡ್ ಫಾರ್ 4 years ಇಟ್ ಈಸ್ ಎಷ್ಟಾಗುತ್ತೆ? 8,000 ಆಗುತ್ತೆ. ಓಕೆ, 8,000ಅನ್ನು ಈ 10,000ಇಂದ ಲೆಸ್ ಮಾಡಿ, ಅವಾಗ ಎಷ್ಟಾಗುತ್ತೆ? 2,000. ಇಲ್ಲಿ ಒಂದು ಸಲ 8,000 ಬರೆದು ನಂತರ 2,000 ಬರೆದಿದ್ದಾರೆ. 8,000 ಇಸ್ ಡಿಪ್ರಿಸಿಯೇಷನ್, ಬಟ್ ನಾವಿಲ್ಲಿ ಏನು ಬರೀತಾ ಇದ್ದೇವೆ? ರಿಟರ್ನ್ ಡೌನ್ ವ್ಯಾಲ್ಯೂ. ಸೊ ಇಟ್ ಈಸ್ 2,000. ಓಕೆ, ಸೊ ಈ 4,000ಇಂದ 2,000 ರಿಟರ್ನ್ ವ್ಯಾಲ್ಯೂವನ್ನು ಲೆಸ್ ಮಾಡಿದಾಗ 2,000 ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಆಸ್ ಪರ್ HCA. ಅದರ ಅರ್ಥ ಏನು? ಆ ಅಸೆಟ್ 10,000ದ ಅಸೆಟ್ 1/1/2006ಗೆ ಅದು 10,000ಕ್ಕೆ ಪರ್ಚೇಸ್ ಆಗಿತ್ತು. ಆನ್ 31/12/2009 ಅದು 4,000ಕ್ಕೆ ಸೇಲ್ ಆಗಿದೆ, 4,000ಗೆ ಸೇಲ್ ಆಗಿದೆ.
ಸೇಲ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ಸಿಕ್ಕಿದಂಥ ಅಮೌಂಟ್ ರಿಯಲೈಸ್ಡ್ ವ್ಯಾಲ್ಯೂ 4000. ಅದೇ ಆ ಸೇಲ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ಇದ್ದಂಥ ನಿಜವಾದ ವ್ಯಾಲ್ಯೂ ವರ್ತ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ಟರ್ ಡಿಪ್ರಿಸಿಯೇಷನ್ 2000 ಅದು 8 ಅಲ್ಲ 2000. ಇಲ್ಲಿ 10,000 ಮೈನಸ್ 8,000 2000. ಸೊ 4,000 ಸೇಲ್ ಪ್ರೊಸೀಡಿಂದ ಬಂದಿದೆ, 2,000 ಅದರ ವರ್ತ್ ಇತ್ತು, ಹಾಗಾಗಿ 2,000 ಪ್ರಾಫಿಟ್ ಅಂತ ಕರಿತೇವೆ. ಸಿಂಪಲ್ ಕ್ಯಾಲ್ಕುಲೇಷನ್, ನೀವು ಯೂಶ್ವಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾಡುವಂಥದ್ದು, ಟ್ರೆಡಿಷನಲ್ ಅಕೌಂಟಿಂಗ್ ಸಿಸ್ಟಮ್ ಅಥವಾ ಹಿಸ್ಟಾರಿಕಲ್ ಕಾಸ್ಟ್ ಅಪ್ರೋಚಲ್ಲಿ. ಅದೇ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಆಸ್ ಪರ್ SCCA. ಇಲ್ಲಿ ಬೆಟರ್ ಯು ಹ್ಯಾವ್ ಟು ರೈಟ್ ಪ್ರಾಫಿಟ್ ಆರ್ ಲಾಸ್. ಅಂದರೆ ನಿಮಗೆ ಈಗ ಮೊದಲೇ ಗೊತ್ತಿರೋದಿಲ್ಲ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ. ಸೊ ದಟ್ ಬೆಟರ್ ರೈಟ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಆಸ್ ಪರ್ CCA. HCA ಗೊತ್ತಾಯ್ತು, ಈಗ CCA ಮಾಡೋಣ. ಇಲ್ಲೂ ಕೂಡ ಸೇಲ್ ಪ್ರೊಸೀಡ್ಸಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಸೇಲ್ ಈಸ್ ಕಾಮನ್, 4,000 ಸಿಗುವಂಥದ್ದು. CCA ಮೆಥಡಲ್ಲಾದರೂ ಮಾಡಿ, HCA ಮೆಥಡಲ್ಲಾದರೂ ಮಾಡಿದ್ರೆ ನಿಮ್ಗೆ ಅದು 4,000. ಓಕೆ, ಅದು ಈಗ ಕರೆಂಟ್ ಇಟ್ ಈಸ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಪ್ರೆಸೆಂಟ್, ಅಂದರೆ ಸೇಲ್ ಆಗ್ತಾ ಸಂದರ್ಭದಲ್ಲಿ ಹೇಳಿರುವಂಥ. ಸೊ ದ್ಯಾಟ್ ಎರಡೂ ಕೂಡ ಅದು ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲಿ ಇದೆ. 4,000 ಸೇಲ್ ಪ್ರೊಸೀಡನ್ನು ಕನ್ಸಿಡರ್ ಮಾಡಿ. ಆದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಡಿಫರ್ ಆಗುತ್ತೆ. ಓಕೆ, ರಿಟರ್ನ್ ಡೌನ್ ವ್ಯಾಲ್ಯೂ ಡಿಫರ್ ಆಗುತ್ತೆ ಬಿಕಾಸ್ ಅಲ್ಲಿ ಇಂಡೆಕ್ಸ್ ಮಾಡಬೇಕು, ಅದನ್ನು ಕನ್ವರ್ಷನ್ ಟು CCA ವ್ಯಾಲ್ಯೂ ಮಾಡಿ ನಂತರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಆಸ್ ಪರ್ CCA. ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ ಸೇಲ್ ಆಸ್ ಪರ್ CCA ಎಷ್ಟು? ಇಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು ಬಂದಿದೆ? 2,000 ಬಂದಿದೆ ರಿಟರ್ನ್ ಡೌನ್ ವ್ಯಾಲ್ಯೂ. ಬಟ್ ಇಲ್ಲಿ ಎಷ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ವ್ಯಾಲ್ಯೂ ಆಫ್ ಅಸೆಟ್ ಮೈನಸ್ ಡಿಪ್ರಿಸಿಯೇಷನ್ ಅಂತ ಇಲ್ಲಿ ಡೈರೆಕ್ಟ್ ಮಾಡಿದರೆ ಯಾವುದು HCA. ಇಲ್ಲಿ ಕೂಡ ಹಾಗೆ, ಬಟ್ ಅಲ್ಲಿ ವ್ಯಾಲ್ಯೂವನ್ನು ಸ್ವಲ್ಪ ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ ಇಂಡೆಕ್ಸ್ಗೆ. ವ್ಯಾಲ್ಯೂ ಆಫ್ ಅಸೆಟ್ ಆಸ್ ಪರ್ CCA ಮೈನಸ್ ಡಿಪ್ರಿಸಿಯೇಷನ್ ಅಸೆಟ್ ಫಾರ್ 4 years ಆಸ್ ಪರ್ CCA. ಈಗ ವ್ಯಾಲ್ಯೂ ಆಫ್ ಅಸೆಟ್ ಆಸ್ ಪರ್ CCA, ಅಸೆಟ್ ಪರ್ಚೇಸ್ ಆದದ್ದು ಯಾವಾಗ? ಎಷ್ಟಕ್ಕೆ? 10,000ಗೆ 1/1/2006ಗೆ. ಅವಾಗ ಇಂಡೆಕ್ಸ್ ಎಷ್ಟಿತ್ತು? 125. ಸೇಲ್ ಆಗುವಾಗ ಇಂಡೆಕ್ಸ್ ಎಷ್ಟಿದೆ? 160. ಹಾಗಾದರೆ ಆ 10,000 ವರ್ತ್ ಅಸೆಟ್ 1/1/2016ಗೆ 125 ಇಂಡೆಕ್ಸ್ ಇದ್ದಾಗ ಪರ್ಚೇಸ್ ಆದದ್ದು, ಈಗ ಸೇಲ್ ಆಗುವಾಗ ಆಫ್ಟರ್ 4 years ಇಂಡೆಕ್ಸ್ 160 ಇದೆ. ಸೊ ಅದನ್ನು 160 ಇಂಡೆಕ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 160 ನ್ಯೂಮರೇಟರ್ ಆಗುತ್ತೆ. that index at the date of conversion 160, index at the date of arose 125. So 12,800 ಅದರ ವರ್ತ್. ನಿಜವಾಗಿ ನೀವು ಆ 31st ವ್ಯಾಲ್ಯೂ 2009ಗೆ ಏನಾದರೂ ಆ ಸೆಟ್ಟನ್ನು ರಿಪ್ಲೇಸ್ ಮಾಡಲಿಕ್ಕೆ ಹೋಗ್ತೀರಾ ಅಂದರೆ ಮಾರ್ಕೆಟಲ್ಲಿ ಅದಕ್ಕೆ 12,800 ಇದೆ ಅಕಾರ್ಡಿಂಗ್ ಟು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಅಮೌಂಟ್. ಅದೇ ನೀವು ಅದಕ್ಕೆ ಡಿಪ್ರಿಸಿಯೇಷನ್ ಹಾಕ್ತೀರಾ ಅಂದರೆ ಅದೇ 12,800 ತಗೋಬೇಕು, ಡಿವೈಡೆಡ್ ಬೈ 5 ಮಾಡಬೇಕು. ಯಾಕೆ? ಲೈಫ್ ಆಫ್ ದಿ ಅಸೆಟ್ ಈಸ್ 5. ಸೊ 12,800 ಡಿವೈಡ್ ಬೈ 5 ಇಯರ್ಲಿ ಡಿಪ್ರಿಸಿಯೇಷನ್ ಸಿಗುತ್ತೆ. ಇಂಟು 4 ಮಾಡಿದರೆ ಅದರ 4 year ಡಿಪ್ರಿಸಿಯೇಷನ್ ಗೊತ್ತಾಗುತ್ತೆ. ಸೊ ಆ 4 year ಡಿಪ್ರಿಸಿಯೇಷನನ್ನು ಈ 12,800ಇಂದ ಲೆಸ್ ಮಾಡಿ. 4 year ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ? 10,240. ಸೊ ಇಲ್ಲಿ ಏನು ಅಮೌಂಟ್ ಬರುತ್ತೆ 2,560 ಏನಿದೆ ಅದು ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ ದ ಡೇಟ್ ಆಫ್ ಸೇಲ್ ಆಗುತ್ತೆ. ಓಕೆ, ರಿಟರ್ನ್ ಡೌನ್ ವ್ಯಾಲ್ಯೂ ಅದನ್ನು ಇದರಿಂದ ಲೆಸ್ ಮಾಡಿದರೆ ಸೇಲ್ ವ್ಯಾಲ್ಯೂ 4,000 and return down value on the date of sale as per CCA 2,560 ಇಲ್ಲಿ ಬರೆದಿದ್ದೇವೆ ಅದನ್ನು. ಆ್ಯಂಡ್ ಆ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಅದನ್ನು ಪ್ರಾಫಿಟ್ ಆನ್ ಸೇಲ್ ಆಸ್ ಪರ್ CCA. ಪ್ರಾಫಿಟ್ ಆನ್ ಸೇಲ್ ಆಸ್ ಪರ್ HCA 2,000 ಬಂದಿದೆ, ಬಟ್ ಪ್ರಾಫಿಟ್ ಆನ್ ಸೇಲ್ ಆಸ್ ಪರ್ CCA 1,440 ಬಂದಿದೆ. ಅಂದರೆ ಪ್ರಾಫಿಟ್ ಆಸ್ ಪರ್ HCA 560 ಅಷ್ಟು ಜಾಸ್ತಿ ಇದೆ. ಇಲ್ಲಿ ಪ್ರಾಫಿಟ್ ಆಸ್ ಪರ್ HCA 2,000 ಇದೆ, ಲೆಸ್ ಪ್ರಾಫಿಟ್ ಆನ್ ಸೇಲ್ ಆಸ್ ಪರ್ CCA 1,440 ಇದೆ. ಸೊ ಇಲ್ಲಿ ಎಕ್ಸೆಸ್ ಆಫ್ ಪ್ರಾಫಿಟ್ ಆನ್ ಸೇಲ್ ಇನ್ಕ್ಲೂಡೆಡ್ ಇನ್ HCA ಪ್ರಾಫಿಟ್ 560. ಅಂದರೆ ಬಿಕಾಸ್ ಆಫ್ ದಿ ನಾನ್ ಕನ್ಸಿಡರೇಷನ್ ಆಫ್ ಇನ್ಫ್ಲೇಷನರಿ ಪ್ರೆಷರ್ ಆನ್ ದಿ ಎಲಿಮೆಂಟ್ಸ್, ದ ಪ್ರಾಫಿಟ್ ಗೋಯಿಂಗ್ ಟು ಬಿ ಶೋನ್ ಇನ್ ದ HCA ಅಕೌಂಟ್ ಹೈಯರ್ ಟು ದ ಎಕ್ಸ್ಟೆಂಟ್ ಆಫ್ 560 ಅಷ್ಟು ನೀವು ಜಾಸ್ತಿ ಪ್ರಾಫಿಟ್ ಇದೆ ಅಂತ HCA ಅಕೌಂಟ್ಸ್ ಹೇಳುತ್ತೆ. ಆದ ಕಾರಣ ಇಲ್ಲಿ ನಾವು ಲಿಮಿಟೇಷನ್ಸ್ ಆಫ್ HCA ಹಿಸ್ಟಾರಿಕಲ್ ಕಾಸ್ಟ್ ಆಫ್ ಡಿಸ್ಕಸ್ ಮಾಡುವಾಗ ನಾವು ಅದರ ಬಗ್ಗೆ ಮಾತಾಡಿದ್ವಿ ಏನಂತ ಹೇಳಿದರೆ ಇನ್ಫ್ಲೇಟೆಡ್ ಪ್ರಾಫಿಟ್ ಅನ್ನೋದು ತೋರಿಸುತ್ತೆ. ಬಿಕಾಸ್ ಅದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಪ್ರಾಫಿಟ್ ಅನ್ನು ತೋರಿಸೋದಿಲ್ಲ, ಪ್ರಾಫಿಟನ್ನು ಇನ್ಫ್ಲೇಟ್ ಮಾಡಿ ತೋರಿಸುತ್ತೆ. ಆ್ಯಂಡ್ ವಿಚ್ ಈಸ್ ನಾಟ್ ಅಪ್ರಾಪ್ರಿಯೇಟ್. ಯಾವಾಗ ಪ್ರಾಫಿಟ್ ಹೈ ತೋರಿಸ್ತೀರಿ, ಅಫ್ಕೋರ್ಸ್ ಯು ಹ್ಯಾವ್ ಟು ಪೇ ಮೋರ್ ಟ್ಯಾಕ್ಸ್ ಆನ್ ದ್ಯಾಟ್.
ಅವಾಗ ಏನಾಗುತ್ತೆ ಅಲ್ಲಿ ಎರೋಷನ್ ಆಫ್ ಕ್ಯಾಪಿಟಲ್ ಆಗುತ್ತೆ. ನೀವು ಏನಾಗುತ್ತೆ, ನೀವು ಅಂದ್ಕೊಂಡಿರ್ತೀರಿ ಪ್ರಾಫಿಟ್ ಆಗಿದೆ ಅದರಿಂದ ಟ್ಯಾಕ್ಸ್ ಕೊಟ್ಟಿದ್ದೇವೆ, ಅದರಿಂದ ಡಿವಿಡೆಂಡ್ ಕೊಟ್ಟಿದ್ದೇವೆ. ಇಲ್ಲ, ಆ್ಯಕ್ಚುಲಿ ಅಷ್ಟು ಪ್ರಾಫಿಟ್ ಇರೋದಿಲ್ಲ. ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದಾಗ ಪ್ರಾಫಿಟ್ 1440, ಬಟ್ HCA ಅಕೌಂಟ್ ಹೇಳ್ತಾ ಇದೆ 2000. ನೀವು 2000 ಪ್ರಾಫಿಟ್ ಇದೆ ಅಂತ ಅಂದ್ಕೊಂಡು ನೀವು ಅದನ್ನೆಲ್ಲ ಖರ್ಚು ಮಾಡ್ತಾ ಹೋದರೆ ಆ್ಯಕ್ಚುಲಿ ಏನಾಗುತ್ತೆ ಅಲ್ಲಿ ಪ್ರಾಫಿಟ್ ಇರುವುದಿಲ್ಲ. ಅಲ್ಲಿ ಒಂದಷ್ಟು ಪ್ರಾಫಿಟನ್ನು ಇನ್ಫ್ಲೇಷನ್ ತಿಂದಿದೆ. 1440 ಮಾತ್ರ ಪ್ರಾಫಿಟ್, 560 ಈಸ್ ಇನ್ಫ್ಲೇಟೆಡ್ ಅಮೌಂಟ್ ಇನ್ HCA. ಸೊ ಅದು ಅಡ್ಜಸ್ಟ್ ಆಗಬೇಕಾದ್ರೆ ಆ 560ಅನ್ನು CCA ಬುಕ್ಸ್ ಆಫ್ ಅಕೌಂಟ್ ಮಾಡುವಾಗ ಡಿಡಕ್ಟ್ ಮಾಡಬೇಕು. ಇನ್ ದ ಅಬೋವ್ ಕೇಸ್ ಪ್ರಾಫಿಟ್ ಆಸ್ ಪರ್ HCA ಈಸ್ ಮೋರ್ ಬೈ 560. ದಿಸ್ ಅಮೌಂಟ್ ಶುಡ್ ಬಿ ಡಿಡಕ್ಟೆಡ್ ಟು ಅರೈವ್ ಅಟ್ CCA ಪ್ರಾಫಿಟ್. ಸೊ CCA ಪ್ರಾಫಿಟನ್ನು ನೀವು ಪಡ್ಕೋಬೇಕಾದ್ರೆ ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಆಪರೇಟಿಂಗ್ ಪ್ರಾಫಿಟ್ ಅಥವಾ ಏನು ಪ್ರಾಫಿಟ್ ಕೊಟ್ಟಿರ್ತಾರೆ ಅದರಿಂದ ಈ 560 ಡಿಡಕ್ಟ್ ಮಾಡಿದರೆ ಯು ವಿಲ್ ಅರೈವ್ ಅಟ್ ದ CCA ಪ್ರಾಫಿಟ್ if there is no other items, right? So the logic here is, in case of sale, profit or sale of any asset, profit or sale related to any asset, there is a difference in HCA and in case of CCA. All about CCA profit always less and HCA profit always more because of the consideration and non-consideration of inflation. Thank you.